ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಗುಣಗಾನವನ್ನು ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು. ಕಳಂಕರಹಿತ ಆಡಳಿತ ಮಾಡಿದ ಸಂತ ಅಂದರೆ ಅದು ಪ್ರಧಾನಿ ಮೋದಿ. ಯಾವ ಹುಚ್ಚ ಕೂಡ ರಾಹುಲ್ ಗಾಂಧಿಯವರನ್ನ ಪ್ರಧಾನಿ ಆಗಲಿ ಅನ್ನಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ದೇಶ ನಡೆಸುವಂತಹ ಒಬ್ಬ ನಾಯಕನೂ ಇಲ್ಲ ಅಂತ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನು ನಡೆಸಿದ್ದಾರೆ. 10 ವರ್ಷದ ಮೋದಿ ಆಡಳಿತದಲ್ಲಿ ಒಂದು ಹಗರಣವನ್ನು ಕೂಡ ಮಾಡಿಲ್ಲ. ನನಗೆ ಮತ ಹಾಕಿದ್ರೆ ಮೋದಿಯವರ ಸಾಲಿನಲ್ಲಿ ನಾನು ಇರ್ತೀನಿ ಅಂತ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಹುರಿದುಂಬಿಸಿದ್ದಾರೆ. ನಾಯಕರು ಯಾರಿದ್ದಾರೆ ಹೇಳ್ರಿ? ಯಾವ ಹುಚ್ಚನೂ ಕೂಡ ರಸ್ತೆದ ಮೇಲೆ ಕಲ್ಲೊಕ್ಕ ತಿರುಗಾಡೋ ಹುಚ್ಚನೂ ಕೂಡ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗ್ಲತ್ತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿನೂ 140 ಕೋಟಿ ಇರ್ತಕ್ಕಂತ ಈ ದೊಡ್ಡ ದೇಶವನ್ನ ಮುನ್ನಡೆಸುವಂತ ಶಕ್ತಿ ಇದ್ದಂತ ಒಬ್ರು ಇಲ್ಲ. ಅದಕ್ಕಾಗಿ ಬಂಧುಗಳೇ, ದೇಶದ ಆಯ್ಕೆ ನರೇಂದ್ರ ಮೋದಿ. ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿ ಅಂತ ನಾಯಕರು ಯಾರಿದ್ದಾರೆ ಹೇಳ್ರಿ? ಯಾವ ಹುಚ್ಚನೂ ಕೂಡ ರಸ್ತೆದ ಮೇಲೆ ಕಲ್ಲೊಕ್ಕ ತಿರುಗಾಡೋ ಹುಚ್ಚನೂ ಕೂಡ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗ್ಲತ್ತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿನೂ 140 ಕೋಟಿ ಇರ್ತಕ್ಕಂತ ಈ ದೊಡ್ಡ ದೇಶವನ್ನ ಮುನ್ನಡೆಸುವಂತ ಶಕ್ತಿ ಇದ್ದಂತ ಒಬ್ರು ಇಲ್ಲ. ಅದಕ್ಕಾಗಿ ಬಂಧುಗಳೇ, ದೇಶದ ಆಯ್ಕೆ ನರೇಂದ್ರ ಮೋದಿ. ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನಲ್ಲಿ ಅಂತ ನಾಯಕರು ಯಾರಿದ್ದಾರೆ ಹೇಳ್ರಿ? ಯಾವ ಹುಚ್ಚನೂ ಕೂಡ ರಸ್ತೆದ ಮೇಲೆ ಕಲ್ಲೊಕ್ಕ ತಿರುಗಾಡೋ ಹುಚ್ಚನೂ ಕೂಡ ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ಆಗ್ಲತ್ತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಒಬ್ಬ ವ್ಯಕ್ತಿನೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.